ಅನ್ನನಾಪಾತಿಯ ಅಪಾತಿತೇನ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ನೆಟ್ಟಿಗರು ರೀಲ್ಸ್ ಮಾಡ್ತಾ ಇದ್ದಾರೆ. ಟ್ರೋಲ್ ಪೇಜ್ಗಳಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ತಾಯಿ ದೇಶದ ಈ ಹಾಡನ್ನ ಕೇಳಿ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಹಾಡಿನ ಅರ್ಥವನ್ನ ಸಾಕಷ್ಟು ಜನ ಸಾಕಷ್ಟು ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. 2014ರಲ್ಲಿ ಲುಕ್ ತಂಗ್ ಕಾಮಿಡಿ ಅನ್ನುವಂತಹ ಆಲ್ಬಮ್ನಲ್ಲಿ ಬಳಸಿ ಅದಕ್ಕೆ ಬೇರೆದೇ ಅರ್ಥವನ್ನ ಕೊಟ್ಬಿಟ್ಟಿದ್ರು. ಇದನ್ನ ಪ್ರೇಮ ಮಂತ್ರವಾಗಿ ಮೋಡಿ ಮಂತ್ರವಾಗಿ ಬಳಸ್ತಾ ಇದ್ರು. ಆದರೆ ಈ ಹಾಡನ್ನ ಹೆಚ್ಚು ಕಾಮಿಡಿಯಾಗಿನೇ ಬಳಸ್ತಾ ಇದ್ದಾರೆ. ಆದರೆ 13 ವರ್ಷಗಳ ಹಿಂದೆನೆ ಆಲ್ಬಮ್ನಲ್ಲಿ ಒಳ್ಳೆ ಟ್ರೆಂಡ್ ಕೂಡ ಸೆಟ್ ಮಾಡಿತ್ತು. ಆದರೆ ಈಗ ತಾಯಿ ದೇಶದ ಸುಂದರಿ ಗಾಯಕಿಯಾಗಿರುವಂತಹ ನಿಕೆನ್ ಸೆಲೆಂಟ್ರಿ ಅನ್ನುವಂತಹ ಹುಡುಗಿ ಹಾಡಿನಿಂದ ಸಖತ್ ಟ್ರೆಂಡ್ ಅನ್ನ ಆಗೋಗ್ಬಿಟ್ಟಿದ್ದಾಳೆ. 2008ರಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರುವಂತಹ ನಿಕೆನ್ ಸೆಲೆಂಟ್ರಿ ತಂದೆ ಕೂಡ ಒಬ್ಬ ಇಂಡೋನೇಷ್ಯಾದ ಡ್ಯಾಂಗ್ ಗಾಯಕ. 4ನೇ ವಯಸ್ಸಿಗೆ ತಂದೆ ಜೊತೆಗೆ ಸ್ಟೇಜ್ ಹತ್ತಿ ಹಾಡೋಕೆ ಶುರು ಮಾಡಿದ್ಲು. ಥಾಯ್ಲೆಂಡ್ ಸೇರಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಈಕೆ ಹಾಡನ್ನು ಆಡ್ತಾ ಇದ್ಲು. ಹಾಡಿನ ಜೊತೆಗೆ ಪ್ರತಿ ಸಾಂಗ್ನಲ್ಲೂ ಕೂಡ ಒಂದು ಹುಕ್ ಸ್ಟೆಪ್ ಅನ್ನ ಹಾಕ್ತಾ ಇರ್ತಾಳೆ. ನಾಗರ ಹಾವಿನ ಹೆಡೆಯಂತೆ ತೂಗಿಸ್ತಾಳೆ. ಈ ರೀತಿ ನಿಕೆನ್ ಸೆಲೆಂಟ್ರಿ ಹಾಡಿರುವಂಥ ಅನ್ನನಾಪಾತಿಯ ಅಪಾತಿತೇನ ಹಾಡು ಸಖತ್ ಫೇಮಸ್ ಆಗಿದ್ದು ಈಕೆನು ಕೂಡ ಫೇಮಸ್ ಆಗಿದ್ದಾಳೆ.